ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ದ ಗುಣಿತಾಕ್ಷರಗಳಿಂದಾದ ಪದಗಳನ್ನು ರಚಿಸೋಣ. ಫಸ್ಟ್ ಕ್ಲಾಸಲ್ಲಿ ತಾದ ಆಗಿದೆ ಮತ್ತು ಥ ಎರಡನೇ ಥಾನು ಆಯಿತು. ಈಗ ಮೂರನೇ ಅಕ್ಷರ ತಾ ವರ್ಗದಲ್ಲಿ ಮೂರನೇ ಅಕ್ಷರ ದ ಗುಣಿತಾಕ್ಷರಗಳಿಂದಾದ ಪದಗಳು ಕೆಲವೊಂದನ್ನು ರಚಿಸಿ ನೋಡೋಣ. ಅದರಲ್ಲಿ ಮೊದಲನೇ ಅಕ್ಷರ ದ ತಲಕಟ್ಟು ದ ಅಂತಾಗುತ್ತೆ. ಅದಕ್ಕೆ ದ ವ ನ ವ ನಾ ಕೊಂಬು ನೂಗೆ ನಾವತ್ತು ದವನವನ್ನು ಅಂತ ಒಂದು ಪದ ಕ್ರಿಯೇಟ್ ಮಾಡೋಣ. ನೆಕ್ಸ್ಟ್ ದ ದೀರ್ಘ ಅಥವಾ ದ ಕಿಳಿ ಅಂತಲೇ ಹೇಳ್ಬೋದು. ದ ದೀರ್ಘ ದ ಅಂತಾಗುತ್ತೆ. ಅದಕ್ಕೆ ದ ದೀರ್ಘ ದ ಮತ್ತು ಅದೇ ದಬ್ರಿಯನ ದ ಗ ಗುಡಿಸು ಗಿ ರಾ ಗುಡಿಸು ರಿ ದಾದಾಗಿರಿ ಅಂತ ಒಂದು ಪದ ರಚಿಸೋಣ. ನೆಕ್ಸ್ಟ್ ದ ಗುಡಿಸು ದಿಗೆ ದ ಗುಡಿಸು ದಿ ನಾ ಕಿಳಿ ಅಥವಾ ನಾ ದೀರ್ಘ ದಿನ ಸೊನ್ನೆ ಕೊಡೋಣ. ದಿನಾಂಕ ದ ಗುಡಿಸು ದಿಗೊಂದು ಸೊನ್ನೆ ದ ದಿನಾಂಕದಿಂದ ಅಂತ ಒಂದು ಪದ ರಚಿಸೋಣ. ನೆಕ್ಸ್ಟ್ ದ ಗುಡಿಸು ದೀರ್ಘ ದಿ ಅಂತಾಗುತ್ತೆ. ಅದಕ್ಕೆ ದ ಗುಡಿಸು ದೀರ್ಘ ದಿ ಪ ದೀರ್ಘ ಪ ರಾ ದೀರ್ಘ ರಾ ಧ ಕ್ಲಾಸ್ ಕೊಡ್ತೀವಿ ಮಹಾಪ್ರಾಣ ಇದು ಧ ನಾಕೆತ್ವ ನೆ ದೀಪಾರಾಧನೆ ಅಂತ ಒಂದು ಪದ ರಚಿಸೋಣ. ನೆಕ್ಸ್ಟ್ ದಾಕ್ಕೆ ಕೊಂಬು ಕೊಡೋಣ. ದು ಆಗುತ್ತೆ. ಅದಕ್ಕೆ ದ ಕೊಂಬು ದು ಡ ಗುಡಿಸು ಡಿ ಮಾಕೆತ್ವ ಮೇ ದುಡಿಮೆ ಯಾ ಮತ್ತು ಲಾವ್ ಹಾಕಿ ಗುಡಿಸಿಕೊಡೋಣ. ಲಿ ಆಗುತ್ತೆ. ಅದಕ್ಕೆ ಲಾವತ್ ಕೊಡೋಣ. ದುಡಿಮೆಯಲ್ಲಿ ಅಂತ ಒಂದು ಪದನ ಕ್ರಿಯೇಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ದ ಬರೆದು ಕೊಂಬು ಕಿಳಿ ದೂ ಅಂತ ಆಗುತ್ತೆ. ಅದಕ್ಕೆ ದ ಕೊಂಬು ಕಿಳಿ ದೂ ರಾ ದ ದೂರದ ಊ ರಾ ಕೊಂಬು ರು ದೂರದ ಊರು ಅಂತ ಒಂದು ಪದವನ್ನು ರಚಿಸೋಣ. ನೆಕ್ಸ್ಟ್ ದಾಗೆ ಒಟ್ರಸುಳಿ ಧ್ರು ಆಗುತ್ತೆ. ಅದಕ್ಕೆ ದಾಗೆ ಒಟ್ರಸುಳಿ ಧ್ರುವ ಧ್ರುವ ನ ಕ ಬರೆದು ಅದಕ್ಕೆ ಶ ಒತ್ತು ಕೊಡೋಣ. ಕ್ಷ ಆಗುತ್ತೆ. ಮತ್ತು ತಾ ಬರೆದು ಅರ್ಧ ಚಂದ್ರ ಕೊಟ್ಟರೆ ದ್ರ ಆಗುತ್ತೆ. ಧ್ರುವ ನಕ್ಷತ್ರ ಅಂತ ಒಂದು ಪದ ಕ್ರಿಯೇಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ದಾಗೆ ಏತ್ವ ದೇ ಅದಕ್ಕೆ ದಾಗೇತ್ವ ದೇ ಸಾಕೇತ್ವ ಸೇ ಗ ಲಾ ಗುಡಿಸು ಳಿ ಲೀಗೆ ಒಂದು ಸೊನ್ನೆ ಲಿನ್ ದ ದೆಸೆಗಳಿಂದ ಅಂತ ಒಂದು ಪದ. ನೆಕ್ಸ್ಟ್ ದಾಗೆ ಏತ್ವೊಂದು ದೀರ್ಘ ದೇ ಅಂತಾಗುತ್ತೆ. ಅದಕ್ಕೆ ದಾಗೆ ಏತ್ವೊಂದು ದೀರ್ಘ ದೇ ವಾ ತಾ ದೀರ್ಘ ತ ದೇವತಾ ಮಾ ನಾ ಕೊಂಬು ನೂ ಮತ್ತು ಎರಡನೇ ಶ ಬರೆದು ಅದಕ್ಕೆ ಯಾವತ್ತು ಕೊಡೋಣ ಶ್ಯ ಅಂತ ಆಗುತ್ತೆ. ದೇವತಾ ಮನುಷ್ಯ ಅಂತ ಒಂದು ಪದ. ನೆಕ್ಸ್ಟ್ ದಾಗೆ ಐತ್ವ ದೈ ಆಗುತ್ತೆ. ಅದಕ್ಕೆ ದಾಗೈತ್ವ ದೈ ವಾ ದೀರ್ಘ ವಾ ರಾ ದೀರ್ಘ ರಾ ಧ ನಾಕೆತ್ವ ನೆ ದೈವಾರಾಧನೆ ಅಂತ ಒಂದು ಪದ ಕ್ರಿಯೇಷನ್. ನೆಕ್ಸ್ಟ್ ದ ಏತ್ವ ಕೊಂಬು ಕಿಳಿ ದೋ ಆಗುತ್ತೆ. ದ ಏತ್ವ
ಕೊಂಬು ಕಿಲಿದ್ದು ಡಾ ಬರೆಯೋಣ. ಡಾಗೆ ಡಾ ಒತ್ತು. ದೊಡ್ಡ ಮನೆಯ, ದೊಡ್ಡ ಮನೆಯ ಅಂತ ಒಂದು ಪದ ಕ್ರಿಯೇಷನ್. ನೆಕ್ಸ್ಟ್ ದಾಯಿತ್ವ ಕೊಂಬು ಕಿಲಿ ದೀರ್ಘ ದೋ ಅಂತ ಆಗುತ್ತೆ. ದಾಯಿತ್ವ ಕೊಂಬು ಕಿಲಿ ದೀರ್ಘ ದೋ. ನಾಗೆ ಗುಡಿಸು ನಿ ದೋಣಿ. ಯಾ ದೀರ್ಘ ಯಾ. ಕಾ ದೀರ್ಘ ಕಾ ರ. ದೋಣಿಯಾಕಾರ ಅಂತ ಒಂದು ಪದ. ನೆಕ್ಸ್ಟ್ ದಾಗೆ ಅಥವಾ ದೌ ಆಗಿರುತ್ತೆ. ಅದಕ್ಕೆ ದಾಗ ಅಥವಾ ದೌ. ಡಾ ದೀರ್ಘ ಡಾ. ಯಾ ಗುಡಿಸು ಈ. ದೌಡಾಯಿ. ಸಾಕೊಂಬು ಸು. ದೌಡಾಯಿಸು ಅಂತ ಒಂದು ಪದ. ದೌ ಆದಮೇಲೆ ದಾಗೆ ಒಂದು ಸೊನ್ನೆ ದಮ್ಮ. ಅದಕ್ಕೆ ದಾಗೆ ಒಂದು ಸೊನ್ನೆ ದನ್. ದಾಗೆ ಏತ್ವ ಧೇ ದಂಧೆ. ಯಾ ನಾ ಬರೆದು ಕೊಂಬು ಕೊಟ್ಟು ಒತ್ತಕ್ಷರ ಹಾಕೋಣ. ನಾ ಒತ್ತಕ್ಷರ. ದಂಧೆಯನ್ನು ಅಂತ ಒಂದು ಪದ ಕ್ರಿಯೇಟ್ ಮಾಡೋಣ. ನೆಕ್ಸ್ಟ್ ದಹ. ಹಾಗೆ ಹಿಂದಿನ ಹಾಗೆಯೇ ಕೊನೆಯಲ್ಲಿ ಒಂದು ಕ್ಲಾಸಲ್ಲಿ ಇದನ್ನು ಹೇಳ್ತೀನಿ. ಈಗ ಇದನ್ನೆಲ್ಲ ಒಂದು ಸರಿ ಹೇಳ್ಬಿಡೋಣ. ದವನವನ್ನು. ದಾದಾಗಿರಿ. ದಿನಾಂಕದಿಂದ. ದೀಪಾರಾಧನೆ. ದುಡಿಮೆಯಲ್ಲಿ. ದೂರದ ಊರು. ಧ್ರುವ ನಕ್ಷತ್ರ. ದೆಸೆಗಳಿಂದ. ದೇವತಾ ಮನುಷ್ಯ. ದೈವಾರಾಧನೆ. ದೊಡ್ಡ ಮನೆಯ. ದೋಣಿಯಾಕಾರ. ದೌಡಾಯಿಸು. ದಂಧೆಯನ್ನು. ದಹ ಅಂತ ಇಷ್ಟು ಪದಗಳು ದಾಗುಣಿತಾಕ್ಷರಗಳಿಂದ ರಚಿಸಿದ್ದೀವಿ. ಇದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಓದಿ ಬರೆದು ಕಲಿಬೇಕು.